ಉತ್ತರ ಕನ್ನಡ ಜಿಲ್ಲೆಯಲ್ಲಿರೋ ಜೋಯಿಡಾ ತಾಲೂಕು ನಮ್ಮ ಕರ್ನಾಟಕದ ಮೊದಲ ಸಾವಯವ ಕೃಷಿ ಮಾಡೋ ತಾಲೂಕು ಎಂದು ಕರೀತಾರೆ. ಇವಾಗ ನಮ್ಮ ರಾಜ್ಯದ ಎರಡನೇ ಸಾವಯವ ತಾಲೂಕನ್ನಾಗಿ ಮಂಡ್ಯ ಜಿಲ್ಲೆಯ ಪಾಂಡುಪುರ ತಾಲೂಕನ್ನು ಮಾಡ್ಬೇಕು ಅನ್ಕೊಂಡಿದ್ದಾರೆ. ಯಾಕಂದ್ರೆ ಇವಾಗ ಎಲ್ಲಾ ಕಡೆ ಕ್ಯಾನ್ಸರ್ ರೋಗ ಜಾಸ್ತಿ ಆಗ್ತಾ ಇದೆ, ಮತ್ತೆ ಕೆಮಿಕಲ್ ಮುಕ್ತ ಮಣ್ಣಿಗಾಗಿ ಈ ಒಂದು ಮಹತ್ವದ ಹೆಜ್ಜೆ ಇಟ್ಟಿದ್ದಾರೆ. ಈ ಒಂದು ಒಳ್ಳೆ ಕೆಲಸಕ್ಕೆ ಮೊದಲನೇ ಹೆಜ್ಜೆ ಆಗಿ ಮೇಲುಕೋಟೆ ಹೋಬಳಿಯ 70 ಹಳ್ಳಿಗಳಿಂದ 10,000 ರೈತರು ಈ ಪೈಲಟ್ ಪ್ರಾಜೆಕ್ಟ್ ನಲ್ಲಿ ಭಾಗವಹಿಸುತ್ತಿದ್ದಾರೆ. ಆದ್ರೆ ನಮ್ಮ ರೈತರಿಗೆ ಭಯ ಆಗ್ತಾ ಇದೆ, ಪೂರ್ತಿ ಕೆಮಿಕಲ್ ನಿಲ್ಲಿಸ್ಬಿಟ್ರೆ ಇಳುವರಿ ಏನಾದ್ರೂ ಕಮ್ಮಿ ಆಗುತ್ತೇನೋ ಅಂತ. ಅದಕ್ಕೆ ಅಲ್ಲಿನ MLA ರೈತ ಸಂಘದವ್ರು ಸೇರಿಬಿಟ್ಟು ಒಂದು ಒಳ್ಳೆ ಐಡಿಯಾ ಮಾಡಿದ್ದಾರೆ. ಅದೇನಂದ್ರೆ ರೈತರ ಹತ್ರ ಇರೋ ಕೃಷಿ ಜಮೀನಲ್ಲಿ ಅರ್ಧ ಭಾಗ ಇಲ್ಲ ಕನಿಷ್ಠ ಅರ್ಧ ಎಕರೆಯಲ್ಲಾದ್ರೂ ಸಾವಯವ ಬೆಳೆ ಬೆಳೆಯಕ್ಕೆ ಸ್ಟಾರ್ಟ್ ಮಾಡೋದು. ಇವಾಗ ಮೇಲ್ಕೋಟೆ ಭಾಗದಲ್ಲಿ ಒಣ ಬೇಸಾಯ ಜಾಸ್ತಿ, ಅಂದ್ರೆ ಮಳೆಗಾಲದಲ್ಲಿ ಮಳೆ ನಂಬ್ಕೊಂಡು ಬೆಳೆ ತೆಗಿದಾರ ರೈತರು ಜಾಸ್ತಿ ಇರೋದ್ರಿಂದ ರಾಸಾಯನಿಕಗಳ ಬಳಕೆ ಕಡಿಮೆ ಇರೋ ಬೆಳೆಗಳು ಅಂದ್ರೆ ರಾಗಿ, ತರಕಾರಿ ಮತ್ತೆ ಹೂಗಳನ್ನು ಬೆಳೆಯೋಣ ಅಂತ ಈ ಯೋಜನೆಯನ್ನ ಆಯ್ಕೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ರೈತರಿಗೆ ಉಪಯೋಗ ಆಗ್ಬೇಕಂತ ಹೇಳ್ಬಿಟ್ಟು ಪ್ರತಿ ಗ್ರಾಮ ಪಂಚಾಯತಿಗೆ ಒಂದು ಬಯೋ ರಿಸರ್ಚ್ ಸೆಂಟರ್ ನ ಓಪನ್ ಮಾಡಿದ್ದಾರೆ. ಅಲ್ಲಿ ನಿಮಗೆ ಜೀವಾಮೃತ ಮತ್ತೆ ಸಾವಯವ ಗೊಬ್ಬರನ ಯಾವ ತರ ತಯಾರು ಮಾಡಬೇಕು ಅಂತ ಹೇಳ್ಕೊಡ್ತಾರೆ. ರೈತರು ಸಾವಯವ ಕೃಷಿಯಿಂದ ಬೆಳೆದ ಬೆಳೆಗೆ ತಕ್ಕ ಬೆಲೆ ಸಿಗಬೇಕು ಅಂತ ಹೇಳ್ಬಿಟ್ಟು ಕಾರ್ಪೊರೇಟ್ ಕಂಪನಿಗಳ ಜೊತೆಗೆ ಒಪ್ಪಂದ ಮಾಡ್ಕೊಂಡಿದ್ದಾರೆ. ಇನ್ನು 3 ವರ್ಷದಲ್ಲಿ ಮೇಲ್ಕೋಟೆ ಭಾಗದಲ್ಲಿ ಬೆಳೆದ ಕಬ್ಬು, ಭತ್ತ ಮತ್ತೆ ರಾಗಿ ಬೆಳೆಗೆ ಅಧಿಕೃತ ಸಾವಯವ ಪ್ರಮಾಣ ಪತ್ರ ಸಿಗುವಂತೆ ಸರ್ಕಾರ ಪ್ಲಾನ್ ಮಾಡಿದೆ. ರೈತರು ಬೆಳೆದಿರೋ ಬೆಳೆನ ಕಟ್ ಮಾಡೋ ಹಾರ್ವೆಸ್ಟಿಂಗ್ ಮಿಷಿನ್ ಗಳ ಬಾಡಿಗೆ ಹಣ ಇಷ್ಟೇ ತಗೋಬೇಕು ಅಂತ ಸರ್ಕಾರನೇ ನಿಗದಿ ಮಾಡಿದೆ. ನಮ್ಮ ಮಣ್ಣು ಮತ್ತೆ ನಮ್ಮ ಜನರ ಆರೋಗ್ಯ ಕಾಪಾಡೋ ಈ ಒಂದು ಯೋಜನೆ ನಿಜಕ್ಕೂ ನಮ್ಮ ಕರ್ನಾಟಕಕ್ಕೆ ಹೆಮ್ಮೆ ತರುವಂತದ್ದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಎಲ್ರಿಗೂ ಶೇರ್ ಮಾಡಿ, ಹಂಗೆ ಪಾಂಡುಪುರ ತಾಲೂಕಿನ ರೈತರಿಗೆ ಆಲ್ ದಿ ಬೆಸ್ಟ್ ಅಂತ ಕಮೆಂಟ್ ಮಾಡಿ.